ನಮಸ್ತೆ, ಗುಡ್ ಮೋದಿಕೇರ್ ಮಾರ್ನಿಂಗ್ ಡೇರ್ ಲೀಡರ್ಸ್. ಸೊ ಮಹಾಂತೇಶ್ ಗೌಳಿ, ಮೋದಿಕೇರ್ ಇನ್ ಇಂಡಿಯಾ, ಗುಲ್ಬರ್ಗ ಡಿಸ್ಟಿಕ್. ಸೊ ಕಳೆದ ಒಂದು 2 ತಿಂಗಳ ಹಿಂದಗಡೆ ಇವರಿಗೆ ಕಬ್ಬಿಂದು ಪ್ರಾಡಕ್ಟ್ ಕೊಟ್ಟಿದ್ದು ಆ್ಯಕ್ಟಿವ್ ಮ್ಯಾಕ್ಸ್, ಆ್ಯಕ್ಟಿವ್ ಜೈಮ್ ಅಂತ ಹೇಳಿ ಮೋದಿಕೇರಿನ ಅದ್ಭುತವಾದಂಥ ಸಂಜೀವಿನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದು ಅವರಿಗೆ ನಾವು ಕೊಟ್ಟಾಗ ಈ ಕಬ್ಬು ಇದ್ದಿದ್ದಿಲ್ಲ, ಬೀಜೋಪಚಾರ ಮಾಡಿದ್ರು ಅವರು. ಕಬ್ಬಿನ ಅಗಿಗಳನ್ನು ತಂದು ಆ ಬೀಜಕ್ಕೆ ಒರೆಸಿ ಈ ಕಬ್ಬನ್ನು ಮಾಡಿದ್ದಾರೆ. ಸೊ ಆ ರೈತರಿಗೆ ಏನು ಅನಿಸ್ತದೆ, ಅವ್ರು ಯಾವ ರೀತಿ ಮಾಡಿದ್ರು, ಸೊ ಅವ್ರು ಫೇಸ್ ಮಾಡಿದಂಥ ಸವಾಲುಗಳು, ಅವ್ರ ಸುತ್ತಮುತ್ತ ಇದ್ದಂಥ ಜನರ ಅಭಿಪ್ರಾಯಗಳನ್ನು ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಮಸ್ಕಾರ ಸರ್. ನಮಸ್ಕಾರ ಸರ್. ಹೆಂಗೆ ಅನ್ನಿಸ್ತು, ನೀವು ಏನು ಮಾಡಿದ್ರಿ, ಇದಕ್ಕೆ ಸೇರಿ ಏನೇನು ಮಾಡಿದ್ರಿ ಸರ್? ಇದು ನಿಮ್ದು ಎಣ್ಣೆ ಕೊಟ್ಟಿದ್ದೀರಲ್ರಿ, ಅದು ಎಣ್ಣೆ ಬಕೆಟ್ದಾಗ ಹಾಕಿ ಅದು ಅಗಿ ನೀರಾಗೈತಿ, ಹೊಲಕ್ಕೆ ಹಚ್ಚಿದೇವ್ರಿ. ಅದಕ್ಕೆ ಬಿಟ್ಟು ಬಳಕೆ ಏನೂ ಮಾಡಿಲ್ರಿ. ಇದು ಕಬ್ಬು ಈ ಥರ ಬಂದ್ರಿ. ಈ ಸದ್ಯ ಈಗ ನೋಡ್ಲಾಕ ನಮ್ಗೆ 3 ತಿಂಗಳು ಬೆಳೆ ಅದಾರ. ಇದು 3 ತಿಂಗಳು ಬೆಳೆ. 3 ತಿಂಗಳು ಬೆಳೆ. ಎಷ್ಟು ಖರ್ಚು ಬಂದದ್ರಿ ನೀವು ಈಗ ಇಲ್ಲಿ ತನ? ಸರ್ ನೀವು ಕೊಟ್ಟಿದ್ದು 1,000 ರೂಪಾಯಿ ಎಣ್ಣೆ ರೀ. ಇನ್ನು ಅದ್ರಾಗ ಇನ್ನ ಡ್ರಿಚಿಂಗ್ ಮಾಡಿದ್ದು ಸರ್, ಇನ್ನು ಉಳಿದ್ರಿ ನಿಮ್ಗೆ ಏನೂ ಹೊಡೆದಿಲ್ಲ, ಬರೀ ಬೀಜೋಪಚಾರ ಮಾಡಿದ್ರೆ ಈ ಥರ ಬಂದದು. ಬೀಜ ಉಪಚಾರ ಮಾಡೋದ್ ಬಗ್ಗೆ ಈ ಥರ ಬಂದದ್ರಿ. ಇದಕ್ಕೆ ಬಿಟ್ಟು ಮತ್ತೆ ಗೊಬ್ಬರ ಹಾಕ್ಯಾನ ಈಗ ಒಂದು ಸ್ವಲ್ಪ ಮೊನ್ನೆ ಒಂದು ಸ್ವಲ್ಪ ಗೊಬ್ಬರ ಹಾಕಿದ್ರಿ. ಇನ್ನ ತೊಗೊಂಡಿಲ್ರಿ ಅದು. ಮಳೆ ಬರಳಿಗೆ ಗೊಬ್ಬರ ಹಾಕಿನ್ರಿ ಒಂದು 2-3 ಚೀಲ. ಇನ್ನೂ ತೊಗೊಂಡಿಲ್ಲ ಅದು. ತೊಗೊಂಡ್ಬೇಕು ಅದು ಅದ್ರ ಕೆಲಸ ಅದು ಮಾಡ್ತಾ. ಅದು ಮೊದಲು ನನಗೆ ನೋಡ್ಲಾಕ ಕಡಿ ಬ್ಯಾಸ್ಗಿ ಇತ್ರಿ. ಅವಾಗ ಸರಿಯಾಗಿ ಬಂದ್ರಿ ಸರ್. ಬ್ಯಾಸಿಗೆ ಟೈಮ್ನಾಗ ನಿಮ್ಮ ಕಬ್ಬು ಬೀಜೋಪಚಾರ ಮಾಡಿ ಹಾಕೋ ಟೈಮಿಗೆ ನೀರು ಅದು ಇತ್ತು ರೀ ಹೊಲಕ್ಕೆ? ನೀರು ಇತ್ತು ಸರ್. ಬಾಯಿ ನೀರು ಇತ್ತು. ಅದು ಬಾಯಿ ನೀರು ಇತ್ತು ರೀ. ಬಾಯಿ ನೀರು ಇತ್ತು. ಎಲ್ಲರೂ ಮಾಡೋದು. ನೀವು ಇದು ಬೀಜೋಪಚಾರ ಮಾಡಿದ್ರೆ ಬ್ಯಾಸಿಗೆ ಯಾಕೆ ಹಸ್ತಿ ಮಾಡ್ತಿ ಅಂತೇಳಿ ಯಾರೇ ಕೇಳ್ಯಾರ? 2 ಮಂದಿ ಕೇಳ್ಯಾರ. ಸಕ್ಸಸ್ ಆಗಲ್ಲ ನೀನು, ಕಬ್ಬ ಈ ಟೈಮ್ದಾಗ ಸುಳಿ ಬೀಳ್ತದ, ಅಗಿ ಫೇಲ್ ಆಗ್ತದ ಅಂದ್ರಿ. ನೋಡೋಣ ಅಂತ ಹೇಳಿಕೆ ಮಾಡೋದನ್ರಿ. ನಿಮ್ದು ಎಣ್ಣೆ ಹಾಕಿ ಉಪಚಾರ ಮಾಡಿ ಅಗಿ ಹಚ್ಚಿದೇವ್ರಿ. ಭಾರಿ ಗ್ರೇಟ್ ಬಂದವ್ರಿ ಸರ್ ನಮ್ಗೆ ನೋಡ್ಲಾಕ್ರಿ. ಈ ಥರ ನೀವು ಏನಾದರೂ ಮೊದಲು ಪ್ಲಾಂಟೇಶನ್ ಅದು ಮಾಡಿದ್ದು ಏನಾರು ಅನುಭವ? ಮೊದಲು ನಾವು ಇದು ಗೊಬ್ಬರ ಹಾಕೋತೇ ಓದಿದ್ದೇವ್ರಿ ಸರ್. ಗೊಬ್ಬರ ಹಾಕ್ತಿದ್ದೇವ್ರಿ. ಇದು ಮಾಡಿದ್ದೆ, ಇದು ನನಗೆ ಇದು ಸಕ್ಸಸ್ ಅನ್ಸಿದ್ರಿ ಸರ್. ಈಗ ಇದಕ್ಕೆ ಖರ್ಚು ಎಷ್ಟು ಬರಂಗದ ರೀ? ನಾ ಸುಮ್ಮನೆ ಅಂದ್ರೆ ಅದು ಈ ಸದ ಈಗ ಎಷ್ಟು ರೀ, ಇದು ನಿಮ್ದು ಇನ್ನೊಂದು 2-3 ಡೋಸ್ ಹೊಡೆದ್ರಿ ರೀ. ಸರ್ತಿಗೆ 1 ಎಕರೆಗೆ 1,000 ರೀ. 3 ಡೋಸ್ ನಾವು ನಿಮ್ದು ಎಣ್ಣೆನ ಕೊಟ್ರಿ. 3,000 ರೂಪಾಯಿ ಖರ್ಚು ಆಯ್ತು ರೀ. 3,000 ರೂಪಾಯಿಗೆ ಎಷ್ಟು ಎಕರೆ ಮಾಡ್ಲಾಗತ್ತೀರಿ? 1 ಎಕರೆ ರೀ. ಕಂಪ್ಲೀಟ್ 3 ಎಕರೆ 1,000. ಇದೇ 3 ಎಕರೆಗೆ ಇದು 1 ಎಕರೆಗೆ ಗೊಬ್ಬರ ಹಾಕ್ಲಾಗತ್ತೀರಿ ಅಂದ್ರೆ ಎಷ್ಟು ಬರ್ತೈತೆ ಖರ್ಚು? ಮೊನ್ನೆ ಗೊಬ್ಬರ ತಂದೀನಿ ರೀ ಸರ್. ಇದಕ್ಕೆ ರೀ 6,000 ರೂಪಾಯಿ ಹೋಗ್ಯದ್ರಿ. 6,000 ರೂಪಾಯಿ 5 ಚೀಲ ತಂದಿರಿ? ಹೌದು. ಎಕರೆಗೆ 5 ಚೀಲ ಹಾಕ್ತೀರಿ? ಇಲ್ರಿ, ಎಲ್ಲ ಒಟ್ಟು ಸೇರಿಸಿ ಎಲ್ಲ ಸೇರಿ ಬಂದು 5 ಚೀಲ. 6,000 ರೂಪಾಯಿ ಹೋಗ್ಯದ್ರಿ ಮೊನ್ನೆ. 6,000. ಈಗ ಅದೇ ಮೋದಿಕೇರ್ ಎಣ್ಣಿದಾಗ ಬರೀ ಕೇವಲ 3,000. ಅದು ನೋಡ್ಲಾಕ್ರಿ ನನಗೆ ಬೆಳಿನೂ ಗ್ರೋತ್ ಬಂದದ್ರಿ. ಇದು ಮರಿ ಸಂಖ್ಯೆಗೆ ಹೆಚ್ಚಿಗೆ. ಮರಿಗಳು ಹೆಂಗೆ ಕಾಣಿಸ್ತವ್ರಿ ನಿಮಗೆ? ಸರಿಯಾಗದ್ರಿ. ಬೇಸವ್ರಿ ಮರಿ ಬೇಸವ್ರಿ. ಈ ಸದ್ಯ ಏನಿಲ್ಲ ಅಂದ್ರೆ ಒಂದು ಅಗಿ ಅದಕ್ಕೆ ಒಂದು 6-7 ಮರಿ ಅದಾವ್ರಿ. ಇನ್ನೂ ಹೊಡಿತದ್ರಿ ಮರಿ ಸರ್. ಇನ್ನು ದಿನ ಆಗಿಲ್ಲಲ್ರಿ ಅದಕ್ಕೆ. ಜನರಿಗೆ ಏನು ಹೇಳ್ತೀರಿ ನೀವು? ಯಾರೇ ನಂಬ್ತಾರೆ ಹಿಂಗೆ ಹೇಳಿದ್ರೆ? ನಂಬಲೇ ಬಿಡ್ಲಿ, ನನಗೆ ನಂಬಿಕೆ ಅದ ರೀ ಇದು. ಜನರಿಗೆ ಏನು ಹೇಳ್ತೀರಿ? ನಾನು ರಗಡ ಎಲ್ಲ ನೋಡೇ ಬಿಟ್ಟಿನ್ರಿ ಸರ್. ನಾನು ನೋಡ್ಬೇಕಾದ್ರೆ ನಾನು ರಗಡ ಎಲ್ಲ ಮಾಡೀನಿ. ಆದ್ರೆ ಇದು ನನಗೆ ಗ್ರೇಟ್ ಅನ್ಸ್ಯದ್ರಿ. ಜನರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಇಲ್ಲ, ಮಾಡ್ಬೇಕ್ರಿ, ಜನ ಮಾಡ್ಬೇಕು. ಕಮ್ಮಲ್ರಿ, ಮಾಡ್ಬೇಕ್ರಿ ಇದು. ಈಗ ಒಂದಿಷ್ಟು ಜನ ಅಂತಾರೆ ಬಂದಕ್ಕೆ ಕದಕ್ಕೆ ಖಾತಾ ಹಾಕಿರಿ ಅಂತ ಹೇಳ್ತಾರೆ. ನಾ ಇಲ್ಲಿ ತನಕ ಖಾತಾ ಹಾಕಿದ್ರಿ. ಖಾತಾ ತೊಗೊಂಡಿದ್ದು ಈ ಸದ ದಿನ ತೊಗೊಂಡಿಲ್ರಿ. ಅದು ಬೆಳಿಗ್ಗೆ ಈಗ ಹಾಕಿ ಒಂದು ವಾರನಾಗೆ ಹಂಗೆ ಸಡಲ್ನೇ ತೊಗೊಳಲ್ರಿ ಗೊಬ್ಬರ. ಒಂದು 10-15 ದಿನಾರೇ ಬೇಕಲ್ರಿ. ಈಗ ನಾವು ಗೊಬ್ಬರ ತೊಗೊಂಡಿಲ್ಲ. ಇದು ಕರೆಕ್ಟ್ ಇನ್ನು ಮೇಲೆ ಇನ್ನು ಗೊಬ್ಬರ ಕೆಲಸ ಮಾಡ್ತಾರೆ ಇದು. ಈಗ ನನಗೆ ಈ ಟೇಜಿಗೆ ಬಂದಿದ್ದು ಎಣ್ಣೆ ರೀ ಸರ್. ಈಗ ಕಬ್ಬಿಗೆ ಮತ್ತೆ ಯಾವಾಗ ಮಾಡೋರಿ? ಈಗ ನಮ್ಮ ಮೋದಿಕೇರ್ ಪ್ರಾಡಕ್ಟ್ ಯಾವಾಗ ಹಾಕೋರಿ? ಈಗ ಮತ್ತೆ ಈಗ ಒಟ್ಟು ಇದು ಮಾಡ್ಲಾಗತ್ತೀನಿ ರೀ. ಈಗ ಹತ್ತಿ ಬೀಜಕ್ಕೆ ಹಚ್ಚಾಗತ್ತೀನಿ ರೀ. ಹತ್ತಿ ಬೀಜಕ್ಕೆ ಹಾಕಿರಿ? ಏನೇನು ಮಾಡಿರಿ ಮೋದಿಕೇರ್ದಾಗ? ಏನೇನು ಮಾಡ್ಲಾಗತ್ತೀರಿ? ಸದ ಹತ್ತಿ ಬೀಜ ಈಗ ಒಂದು 25 ಪ್ಯಾಕೆಟ್ ಹತ್ತಿ ಬೀಜಕ್ಕೆ ನಿಮ್ದು ಬೀಜಕ್ಕೆ ಉಪಚಾರ ಮಾಡಿ ಸದ ಹತ್ತಿ ಊರಿನ್ರಿ. ಈ ಸದ 25 ಪ್ಯಾಕೆಟ್? ಹಾಂ ರೀ. ಎಷ್ಟು ಬರ್ತದ ಖರ್ಚು ಅದಕ್ಕೆ ಎಷ್ಟು ರೀ ಸರ್? ನಾ ತಂದಿದ್ದು 700 ರೂಪಾಯಿ ತೊಗೊಂಡಾರಿ ಅದು. ದೊಡ್ಡದು? ಹಾಂ ರೀ. ಆ್ಯಕ್ಟಿವ್ ಮ್ಯಾಕ್ಸ್? ಹಾಂ ರೀ. ಒಂದು ದೊಡ್ಡ ತೊಗೊಂಡ್ರೆ 700 ರೂಪಾಯಿ? 700 ರೂಪಾಯಿ ರೀ. ಅದ್ರಾಗ ಈ ಸದ ಇದು ಇಲ್ಲೊಂದು 10 ಪ್ಯಾಕೆಟ್ ಹೋಗ್ಯಾವ್ರಿ, ಅಲ್ಲೊಂದು 7 ಪ್ಯಾಕೆಟ್ ಹೋಗ್ಯಾವ್ರಿ. ಈಗ ಮತ್ತೆ ಅಲ್ಲೊಂದು ಇವತ್ತು ಊರ್ಲಾಕ್ ಹೋಗ್ಯಾರಿ. 25 ಪ್ಯಾಕೆಟ್ ಹೋಗಿನ ಇನ್ನೂ ಎಣ್ಣೆ ಉಳಿದ್ರಿ. ಅರ್ಧ ಬಾಟ್ಲಿನೇ. ಅದು ಭಾಳನೂ ಹಚ್ಚೋದಿಲ್ಲ ಅಂತ ಬರಲ್ಲಂತ್ರಿ. ಅದು ಎಷ್ಟು ಹಾಕ್ಬೇಕಂತ ಹೇಳ್ಯಾರ? ಒಂದು ಶೇರ್ ಇದಕ್ಕೆ ರೀ 50 ml. 5 ml. ಹಾಂ. ತೊಗರಿ ಈ ಸರ್ ತೊಗರಿನೂ ಅದೇ ಉಪಚಾರ ಮಾಡ್ತೀನಿ ರೀ. ತೊಗರಿನೂ ಅದೇ ಉಪಚಾರ ಮಾಡಿ 80 kg ತೊಗರಿ ತಂದಿನಿ ರೀ ಬೀಜ. ಈಗ 12 ಎಕರೆಗೆ ತೊಗರಿನೂ ಅದೇ ಉಪಚಾರ ಮಾಡಿ
ಕಚ್ಚಾರ ಜನರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಚಲೋ ಅದ ರೀ ಸರ್, ನನಗೆ ಅನಿಸಿಕೆಯ ಪ್ರಕಾರ ಇದು ಚಲೋ ಅದ. ನಾನು ರಗಡ್ ಮಾಡಿದ್ದೀನಿ ರೀ, ಅದು ಇದು ಸುಡುಗಾಡ ನಾನು ಮಾಡೀನಿ ರೀ. ಅವು ಪ್ರಾಡಕ್ಟ್ ನಾನು ಸ್ವಂತ ಒಂದು ಮಾಡೀನಿ ರೀ. ಅವು ಏನು ನನಗೆ ಸಕ್ಸಸ್ ಅನಿಸಿಲ್ಲ. ಆದರೆ ಇದು ನನಗೆ ಅನಿಸಿಕೆ ಪ್ರಕಾರ ಸರಿಯಾಗಿ ಅನಿಸುತ್ತೆ. ಥ್ಯಾಂಕ್ ಯು. ಕೇಳಿದ್ರಲ್ಲ ಸ್ನೇಹಿತರೆ, ನಾನು ಹೇಳೋದು ಒಂದೇ, ಸಾವಯವ ಕೃಷಿ ಕಡೆ ಹೆಚ್ಚಿನ ಒಲವನ್ನು ನೀವು ತೋರಿಸಿದ್ದೆ ಆದ್ರೆ ಭೂಮಿಯ ಬೆಳೆಗಳನ್ನು ಅದ್ಭುತವಾಗಿ ಕೊಡ್ಬೋದು. ಅದರ ಜೊತೆಗೆ ಭೂಮಿಯನ್ನು ಸಮೃದ್ಧಿಯಾಗಿ ನಾವು ಇಟ್ಕೊಳ್ಳೋಕೆ ಸಾಧ್ಯ ಅದ. ಎಷ್ಟೋ ಜನ ಬರೀ DAP ಅಡಿಟ್ ಆಗಿಬಿಟ್ರೆ. DAP ಹಾಕ್ರಿ ಬೇಡ ಅನ್ನಲ್ಲ, ಕಡಿಮೆ ಹಾಕ್ರಿ. 10 ಚೀಲ ಹೋಗೋ ಜಾಗಿ 4 ಚೀಲ ಹಾಕ್ರಿ, 4 ಚೀಲ ಹೋಗೋ ಜಾಗಿ 3 ಚೀಲ ಹಾಕ್ರಿ. ನೀವು ಎಷ್ಟು ಕಡಿಮೆ ಮಾಡ್ಕೋತ ಬರ್ತೀರಿ ಅಷ್ಟು ಸದೃಢವಾಗಿ ಬೆಳೀತದೆ. ನಾವು ಹೇಳೋದೊಂದೇ, ಇದನ್ನೆಲ್ಲ ಯಾರು ನೋಡಾಕತ್ತೀರಿ ಕರ್ನಾಟಕ ಜನತೆಗೆ ನಾವು ಹೇಳೋದೊಂದೇ, ಸಾವಯವದ ಕಡೆ ಹೆಚ್ಚಿನ ಮಹತ್ವವನ್ನು ಕೊಡ್ರಿ. ಅದರೊಳಗೆ ಬೆಸ್ಟ್ ಆಫ್ ದಿ ಬೆಸ್ಟ್ ಪ್ರಾಡಕ್ಟ್ ಮೋದಿ ಕೇರ್ ಪ್ರಾಡಕ್ಟ್ ಅದ. ಅದನ್ನು ಆದಷ್ಟು ಯೂಸ್ ಮಾಡಿರಿ, 4 ಜನರಿಗೆ ಹೇಳೋಕ್ಕೆ ಪ್ರೊವೈಡ್ ಮಾಡಿರಿ. ಆದಷ್ಟು ಒಳ್ಳೆಯದಾಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್.